Hello everyone, chapter determinants under topic area of a triangle, exercise 4.2, question number 5th. If area of a triangle is 35 square units, so vertices are 2, minus 6, 5, 4 and k, 4, find the value of k. ನಮಗೆ area of triangle ಗೊತ್ತು, half x1 y1 1, x2 y2 1, x3 y3 1. ನಾನು ಡೈರೆಕ್ಟ್ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. minus 6 1, 5 4 1, k 4 1. ಏರಿಯಾ ಕೊಟ್ಟಿದ್ದಾರೆ 35 ಸ್ಕ್ವೇರ್ ಯೂನಿಟ್ಸ್. ಫಸ್ಟ್ ನಾನು ಡಿಟರ್ಮಿನೆಂಟ್ ಸಾಲ್ವ್ ಮಾಡ್ತೀನಿ, ಅದಾದ್ಮೇಲೆ 35ಗೆ ಈಕ್ವೇಟ್ ಮಾಡ್ತೀನಿ. ಸ್ಕ್ವೇರ್ ಯೂನಿಟ್ಸ್ ಇರೋದ್ರಿಂದ ಪ್ಲಸ್ ಆರ್ ಮೈನಸ್ 35 ತಗೋಬೇಕಾಗತ್ತೆ. ಸೊ ಕೆಗೆ 2 ವ್ಯಾಲ್ಯೂ ಬರುತ್ತೆ. ಹಾಗಾಗಿ ಆಪ್ಷನ್ ಎ ಆಪ್ಷನ್ ಬಿ ಸಿಗಲ್ಲ. ನಮ್ಗೆ ಆಪ್ಷನ್ ಸಿ ಮತ್ತೆ ಆಪ್ಷನ್ ಡಿ ಯಾವುದು ಅಂತ ನೋಡ್ಕೋಬೇಕು. ಓಕೆ, ಫಸ್ಟ್ ಸಾಲ್ವ್ ಮಾಡ್ತೀನಿ. ಹಾಫ್ ಇಂಟು ಇದು 2 4 1 4 1 ಆಗುತ್ತೆ. ಮೈನಸ್ ಆಫ್ ಮೈನಸ್ 6, ಸೊ ಈ ರೋ ಈ ಕಾಲಮ್ ತೆಗೆದ್ರೆ 5 1 k 1 ಆಗುತ್ತೆ. 5 1 k 1 ಪ್ಲಸ್ 1 ಇಂಟು 5 4 k 4. ಓಕೆನಾ? ಸೊ 1 ಇಂಟು, ಸೊ 2 ಇಂಟು 4 ಮೈನಸ್ 4, ಸೊ ಈ ಟರ್ಮ್ ಫುಲ್ ಕ್ಯಾನ್ಸಲ್ ಆಗುತ್ತೆ. ಮೈನಸ್ ಇಂಟು ಮೈನಸ್ ಪ್ಲಸ್ 6 ಆಗುತ್ತೆ. ಇದು 5 1s are 5, k 1s are k. ಪ್ಲಸ್ 1 ಇಂಟು 5 4s are 20, ಮೈನಸ್ 4 ಇಂಟು k is 4k. ಕರೆಕ್ಟ್ ಇದೆಯಾ? ಹಾಗಾಗಿ ಹಾಫ್ ಇದು 0 ಆಯ್ತು. 4 ಮೈನಸ್ 4 0, 0 ಇಂಟು ಸಮಥಿಂಗ್ ಇಸ್ 0. ಸೊ ಇದು 6 5s are 30, ಮೈನಸ್ 6k ಪ್ಲಸ್ 20 ಮೈನಸ್ 4k. ಮೈನಸ್ 4k ಮೈನಸ್ 6k ಮೈನಸ್ 10k ಆಗುತ್ತೆ ಅಲ್ವಾ? 30 ಪ್ಲಸ್ 20 50 ಆಗುತ್ತೆ. ಈಗ ಡೆಲ್ಟಾ ಇಸ್ ಈಕ್ವಲ್ ಟು 1/2 ಇಂಟು 50 ಮೈನಸ್ 10k ಆಯ್ತು. ಎಲ್ಲದ್ರಿಂದ 2 ಡಿವೈಡ್ ಮಾಡಿಬಿಟ್ರೆ ಇದು 25 ಮೈನಸ್ 5k ಆಗುತ್ತೆ. ಈಗ ಡೆಲ್ಟಾ ಇಸ್ ಈಕ್ವಲ್ ಟು ಪ್ಲಸ್ ಆರ್ ಮೈನಸ್ 35. ಸ್ಕ್ವೇರ್ ಯೂನಿಟ್ಸ್ ಇದೆಯಲ್ಲ, ಪ್ಲಸ್ ಆರ್ ಮೈನಸ್ 35. ಈಗ 35 ಅಂತ ತಗೊಂಡ್ರೆ 25 ಮೈನಸ್ 5k ಆದ್ರೆ 25 ಈ ಕಡೆ ತಗೊಂಡ್ರೆ ಇದು 10. 10 is equal to minus 5k, which implies k is equal to 10 by minus 5, which is minus 2. Okay, C ಆಪ್ಷನ್ ಡಿ ಆಪ್ಷನ್ ಎರಡು ಆಪ್ಷನ್ ಅಲ್ಲಿ minus 2 ಇದೆ. ಹಾಗಾಗಿ ನಾವು minus 35 ಆಪ್ಷನ್ ತಗೊಂಡು ನೋಡೋಣ. ಪ್ಲಸ್ 12 ಬರುತ್ತಾ ಮೈನಸ್ 12 ಬರುತ್ತಾ ಅಂತ. 25 ಮೈನಸ್ 5k ಇದು ಈ ಕಡೆ ಬಂದ್ರೆ 25 ಮೈನಸ್ 35 ಮೈನಸ್ 25 ಅಂದ್ರೆ 60 ಆಯ್ತು. 35 40 50 60. 60 is equal to minus 5k. ಮೈನಸ್ ಮೈನಸ್ ಕ್ಯಾನ್ಸಲ್ ಆಗಿ ಪ್ಲಸ್ ಆಗುತ್ತೆ. ಸೊ 60 divided by 5 is equal to k, which implies k is equal to minus 2 and k is equal to 12 5s are 60. 12. So 12, minus 2 ಅಂದ್ರೆ ಆಪ್ಷನ್ ಡಿ ಆಗುತ್ತೆ. ಹಾಗಾಗಿ ಆಪ್ಷನ್ ಡಿ is the correct answer. Thank you.